ಮೇ 1 ಶುಕ್ರವಾರದ ದಿನ ಬುದ್ಧ ಪೂರ್ಣಿಮಾ ಅಥವಾ ವೈಶಾಖ ಹುಣ್ಣಿಮೆ ಬಂದಿದೆ. ರಾತ್ರಿ 9 ಗಂಟೆ ಒಳಗೆ ಒಂದು ಲೋಟ ನೀರಿನಿಂದ ಈ ಪರಿಹಾರ ಮಾಡಿದರೆ ನೀವು ಕೇಳಿದ ಕೋರಿಕೆಗಳು 48 ಗಂಟೆಗಳಲ್ಲಿ ನೆರವೇರುತ್ತದೆ. ದಾರಿದ್ರ್ಯ ಕಷ್ಟಗಳೆಲ್ಲ ಕಳೆದು ಅದೃಷ್ಟ ಒಲಿಯಲು ಈ ದಿನ ಯಾವ ದೇವರುಗಳನ್ನು ಸ್ಮರಿಸಬೇಕೆಂದು ಈಗ ತಿಳಿಯೋಣ. ಎಲ್ಲ ಮಾಸಗಳಲ್ಲಿ ಬರುವ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಗಳಿಗೆ ವಿಶೇಷ ಶಕ್ತಿ ಇದೆ. ಅದರಲ್ಲೂ ಕಾರ್ತಿಕ ಮಾಸದ ಹುಣ್ಣಿಮೆ ಹಾಗೂ ವೈಶಾಖ ಮಾಸದ ಹುಣ್ಣಿಮೆಗೆ ತುಂಬಾ ಶಕ್ತಿ ಇದೆ. ಈ ದಿನ ಮಾಡುವ ಪರಿಹಾರಗಳು ಶೀಘ್ರವಾಗಿ ಫಲ ನೀಡುತ್ತದೆ. ಕಾರ್ತಿಕ ಹುಣ್ಣಿಮೆ ದಿನ ಶಿವನಿಗೆ ಹೆಚ್ಚು ಮಹತ್ವ ನೀಡಿದರೆ ವೈಶಾಖ ಮಾಸದ ಹುಣ್ಣಿಮೆಯಲ್ಲಿ ವಿಷ್ಣು ದೇವರಿಗೆ ಹೆಚ್ಚು ಮಹತ್ವ ನೀಡಲಾಗುತ್ತದೆ. ಈ ವೈಶಾಖ ಹುಣ್ಣಿಮೆ ದಿನವೇ ಈ ಬಾರಿ ಕೂರ್ಮ ಜಯಂತಿ ಬಂದಿದೆ. ಸಮುದ್ರ ಮಂಥನ ಕಾಲದಲ್ಲಿ ದೇವತೆಗಳಿಗೆ ವಿಷ್ಣು ದೇವರು ಆಮೆಯ ರೂಪದಲ್ಲಿ ಸಹಾಯ ಮಾಡಿದ್ದನು. ಆದ್ದರಿಂದ ಈ ದಿನ ಕೂರ್ಮ ಅವತಾರವನ್ನು ಮನದಲ್ಲಿ ತಪ್ಪದೆ ಸ್ಮರಿಸಬೇಕು. ತಿರುಪತಿಯಲ್ಲಿ ಕೂರ್ಮ ಜಯಂತಿಯ ವಿಶೇಷವಾಗಿ ಗರುಡ ಸೇವೆಯನ್ನು ಮಾಡಲಾಗುತ್ತದೆ. ವೆಂಕಟೇಶ್ವರ ಸ್ವಾಮಿಗೆ ಅದ್ಭುತವಾಗಿ ಪೂಜೆ ಮಾಡಿ ಸೇವೆಗಳನ್ನು ಸಲ್ಲಿಸಲಾಗುತ್ತದೆ. ನಿಮ್ಮ ಮನೆಗಳಲ್ಲಿ ಈ ಹುಣ್ಣಿಮೆಯಂದು ವೆಂಕಟೇಶ್ವರ ಸ್ವಾಮಿಯ ಮುಂದೆ ಇಟ್ಟಿನ ದೀಪಗಳನ್ನು ನೀವೇ ತಯಾರು ಮಾಡಿ ಬೆಳಗಿಸಿ. ಇದರಿಂದ ಕೋರಿಕೆಗಳು ನೆರವೇರುತ್ತದೆ. ವೈಶಾಖ ಹುಣ್ಣಿಮೆ ತಿಥಿಯು ಏಪ್ರಿಲ್ 30ರಂದು 9:12ರಿಂದ ಮೇ 1 ರಾತ್ರಿ 10:52ಕ್ಕೆ ಮುಕ್ತಾಯವಾಗುತ್ತದೆ. ಈ ದಿನ ನೀವು ಮಾಡಬೇಕಾದ ಮೊದಲ ಕೆಲಸ ಎಂದರೆ ಸಮುದ್ರ ಸ್ನಾನ. ಈ ಸ್ನಾನವನ್ನು ಮಾಡಲು ಆಗಲಿಲ್ಲವೆಂದರೆ ಮನೆಯಲ್ಲಿ ಸ್ನಾನದ ನೀರಿಗೆ ಕಲ್ಲುಪ್ಪನ್ನು ಬೆರೆಸಿ ಸ್ನಾನ ಮಾಡಿಕೊಳ್ಳಿ ಅಥವಾ ರೋಸ್ ವಾಟರ್ ದ್ರವ್ಯವನ್ನು ನೀರಿಗೆ ಬೆರೆಸಿ ಸ್ನಾನ ಮಾಡಿ. ಏಕೆಂದರೆ ಹುಣ್ಣಿಮೆ ದಿನ ಸುಗಂಧ ದ್ರವ್ಯಗಳು ದೇಹಕ್ಕೆ ಸ್ಪರ್ಶವಾದಾಗ ದೇಹದಲ್ಲಿನ ನೆಗೆಟಿವ್ ಎನರ್ಜಿ ದೂರವಾಗಿ ಪಾಸಿಟಿವ್ ಶಕ್ತಿ ಹೆಚ್ಚುತ್ತದೆ. ವೈಶಾಖ ಹುಣ್ಣಿಮೆ ದಿನ ಅರಳಿ ಮರದ ಬುಡದಲ್ಲಿ ಈ ವಸ್ತು ಮರೆಯದೆ ಇಡಿ. ನೀರಿಗೆ ಬೆಲ್ಲವನ್ನು ಬೆರೆಸಿ ಮಹಾಲಕ್ಷ್ಮಿ ಹಾಗೂ ವಿಷ್ಣು ದೇವರು ವಾಸಿಸುವ ಅರಳಿ ಮರಕ್ಕೆ ಹಾಕಿದರೆ ಹುಣ್ಣಿಮೆಯ ಪುಣ್ಯ ಫಲ ದುಪ್ಪಟ್ಟಾಗಿ ಸಿಗುತ್ತದೆ. ಅರಳಿ ಮರದ ಮುಂದೆ ನಿಂತು ನಿಮ್ಮೆಲ್ಲ ಕೋರಿಕೆಗಳನ್ನು ನೆನೆದು ನಮಸ್ಕಾರ ಮಾಡಿಕೊಳ್ಳಿ. ಆ ನಂತರ ಮರಕ್ಕೆ ಸಿಹಿ ನೀರನ್ನು ಅರ್ಪಿಸಿ ಪ್ರದಕ್ಷಿಣೆ ಮಾಡಿ ಮನೆಗೆ ಬನ್ನಿ. ಈ ಹುಣ್ಣಿಮೆ ದಿನ ಯಾರು ಅರಳಿ ಮರದ ಮುಂದೆ ಕೋರಿಕೆ ನೆನೆದು ಪ್ರದಕ್ಷಿಣೆ ಮಾಡಿ ದೀಪ ಬೆಳಗಿಸಿ ಬರ್ತಾರೋ ಅವರಿಗೆ ಗುರುದೋಷ ವಿವಿಧ ರೀತಿಯ ಶನಿ ದೋಷಗಳು ದೂರವಾಗುತ್ತದೆ ಎಂದು ವೈಶಾಖ ಪುರಾಣದಲ್ಲಿ ಉಲ್ಲೇಖವಿದೆ. ವೈಶಾಖ ಹುಣ್ಣಿಮೆ ದಿನ ವಸ್ತ್ರದಾನ ಮಾಡಿದರೆ ದಾರಿದ್ರ್ಯ ದೂರವಾಗುತ್ತದೆ. ನೀರು ತುಂಬಿರುವ ಮಡಿಕೆ ಅಥವಾ ಕುಡಿಯಲು ನೀರನ್ನು ಯಾರಿಗಾದರೂ ಈ ಹುಣ್ಣಿಮೆ ದಿನ ನೀಡಿದರೆ ಗೋದಾನ ನೀಡಿದ ಪರಮ ಪುಣ್ಯ ಲಭಿಸುತ್ತದೆ. ಪುಣ್ಯದ ಫಲವಾಗಿ ಕಷ್ಟದ ಜೀವನದಿಂದ ಮುಕ್ತಿ ಸಿಗುತ್ತದೆ. ಈ ಶಕ್ತಿಶಾಲಿ ಹುಣ್ಣಿಮೆ ದಿನ ರಾತ್ರಿ 9 ಗಂಟೆಯ ಒಳಗೆ ಒಂದು ಲೋಟ ಅಥವಾ ಬಟ್ಟಲು ನೀರಿನಿಂದ ಈ ಕೆಲಸ ಮಾಡಬೇಕು. ನಿಮ್ಮ ಮನೆ ಹೊರಭಾಗದ ಅಂಗಳದಲ್ಲಿ ಒಂದು ಬಟ್ಟಲು ನೀರನ್ನು ಇಟ್ಟು ಆ ನೀರಿಗೆ ಒಂದು ತುಳಸಿ ದಳವನ್ನು ಹಾಕಬೇಕು. ಚಂದ್ರನ ಬೆಳಕು ಈ ನೀರಿನ ಬಟ್ಟಲಿಗೆ ಬೀಳುವಂತೆ ಇಡಬೇಕು. ಆ ಬಟ್ಟಲಿನ ಮುಂದೆ ಕುಳಿತು ಓಂ ಚಂದ್ರಾಯ ನಮಃ ಎಂದು 11 ಬಾರಿ ಅಥವಾ 108 ಬಾರಿ ಹೇಳಬೇಕು. ಚಂದ್ರನ ಶಕ್ತಿಯೆಲ್ಲ ಆ ನೀರಿಗೆ ಬಂದು ಆ ನೀರಿನಿಂದಲೇ ನಿಮ್ಮ ಕಷ್ಟಗಳು ದೂರವಾಗುತ್ತವೆ ಎಂದು ಕಣ್ಣು ಮುಚ್ಚಿ ಕಲ್ಪನೆ ಮಾಡಬೇಕು. ಚಂದ್ರನ ಬೆಳಕಿನಲ್ಲಿ ಈ ಕೆಲಸ ಮಾಡಿದ ನಂತರ ಮನೆ ಒಳಗೆ ಆ ನೀರನ್ನು ತಂದು ಎಲ್ಲಾ ಮೂಲೆಗಳಿಗೂ ಪ್ರೋಕ್ಷಣೆ ಮಾಡಬೇಕು. ಈ ನೀರಿನ ಶಕ್ತಿಯಿಂದ ಮನೆಯಲ್ಲಿನ ಎಲ್ಲಾ ನೆಗೆಟಿವ್ ಶಕ್ತಿಗಳು ತೊಲಗಿ ಹೋಗುತ್ತದೆ. ಚಂದ್ರನ ನೀರು ಗೋಡೆಗಳಿಗೆ ಚೆಲ್ಲಿದಾಗ ಆ ಮನೆಯೊಳಗೆ ಮಲಗುವ ಓಡಾಡುವ ಪ್ರತಿ ಸದಸ್ಯರಿಗೂ ಮಾನಸಿಕ ಶಾಂತಿ ಸಿಗುತ್ತದೆ. ಹಣವನ್ನು ಗಳಿಸಲು ಬೇಕಾದ ಶಾಂತಿ ನೆಮ್ಮದಿ ಜೊತೆ ಧನವನ್ನು ಆಕರ್ಷಿಸುವ ವಿಧಾನಗಳು ತಿಳಿಯುತ್ತವೆ. ಈ ವಿಧಾನದ ಜೊತೆಗೆ ಒಂದು ಬಟ್ಟಲು ಹಾಲಿಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೂ ಸಕ್ಕರೆಯನ್ನು ಬೆರೆಸಿ ಚಂದ್ರನ ಬೆಳಕಿನಲ್ಲಿ ಆ ಹಾಲನ್ನು ಹಿಡಿದು ಲಲಿತಾ ಸಹಸ್ರನಾಮವನ್ನು ಒಂದೇ ಒಂದು ಬಾರಿ ಪಾರಾಯಣ ಮಾಡಿದರೆ ಕೇಳಿದರೆ 48 ಗಂಟೆಯ ಒಳಗೆ ನಿಮ್ಮ ಕಠಿಣ ಹಣದ ಕೋರಿಕೆ ಅನಾರೋಗ್ಯದ ಬೇಡಿಕೆಗಳು ಶೀಘ್ರವಾಗಿ ನೆರವೇರುತ್ತವೆ. ಚಂದ್ರನ ಬೆಳಕಿನಲ್ಲಿಡಿದ ಹಾಲನ್ನು ಮನೆ ಒಳಗೆ ತಂದು ಮನೆಯ ಎಲ್ಲಾ ಸದಸ್ಯರು ಸ್ವೀಕರಿಸಿದರೆ ಲಲಿತಾ ದೇವಿಯ ಅಪಾರ ಅನುಗ್ರಹ ಸಿಗುತ್ತದೆ. ನಿಮ್ಮ ಒಬ್ಬರ ಕೋರಿಕೆ ಅಲ್ಲದೆ ಮನೆಯವರ ವಿವಿಧ ಕೋರಿಕೆಗಳು ಆ ಹಾಲಿನಿಂದ ನೆರವೇರುತ್ತದೆ. ತುಳಸಿ ಗಿಡದ ಮುಂದೆ ಶಂಖ ಚಕ್ರ ಪದ್ಮದ ರಂಗೋಲಿ ಚಿತ್ರವನ್ನು ಅಕ್ಕಿ ಹಿಟ್ಟಿನಿಂದ ಬರೆದು ತುಪ್ಪದ ದೀಪಗಳನ್ನು ಈ ದಿನ ಬೆಳಗಿಸಿದರೆ ಮಹಾಲಕ್ಷ್ಮಿ ದೇವಿಯು ಪ್ರಸನ್ನಗೊಂಡು ಇಡೀ ಮನೆಗೆ ತುಳಸಿ ದೇವಿಯ ಮೂಲಕ ಅನುಗ್ರಹಿಸುತ್ತಾಳೆ. ಇದರಿಂದ ನಿಮಗೆ ಎಷ್ಟೇ ಸಾಲದ ಹೊರೆ ಹಣಕಾಸಿನ ಸಮಸ್ಯೆಗಳೆಲ್ಲ ತೀರಿ ಅದೃಷ್ಟ ಚೆನ್ನಾಗಿ ಕೂಡಿ ಬರುತ್ತದೆ. ವೈಶಾಖ ಹುಣ್ಣಿಮೆ ದಿನ ವಿಷ್ಣು ದೇವರಿಗೆ ತುಳಸಿ ದಳಗಳಿಂದ ಅಲಂಕಾರ ಮಾಡಿ ಓಂ ಮಾಧವಾಯ ನಮಃ ಎಂದು ಹೇಳಿದರೆ ಹಣದ ಆದಾಯ ಹೆಚ್ಚುತ್ತದೆ. ವಿಷ್ಣು ದೇವರ ಕೃಪೆಯಿಂದ
ನಿಮ್ಮ ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣುವಿರಿ. ಈ ಕೆಲಸವನ್ನು ನೀವು ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲೇ ಮಾಡಬಹುದು. ಪಿತೃಶಾಪ ಪಿತೃದೋಷ ಇದ್ದವರು ಎಳ್ಳೆಣ್ಣೆ ಹಾಕಿ ದೀಪಾರಾಧನೆ ಮಾಡಿ. ನಿಮ್ಮ ಪೂರ್ವಿಕರನ್ನು ನೆನೆಯಿರಿ. ಪಾದರಕ್ಷೆ ಹಾಗೂ ಛತ್ರಿಯನ್ನು ನಿಮ್ಮ ಹಿರಿಯರ ಹೆಸರನ್ನು ಹೇಳುತ್ತಾ ದಾನವಾಗಿ ನೀಡಬೇಕು. ಇದರಿಂದ ಸಂತಾನವಿಲ್ಲದವರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ. ವಂಶದಲ್ಲಿರುವ ಎಲ್ಲಾ ಕಷ್ಟಗಳು ಕಳೆದು ಕುಟುಂಬ ಶಾಂತಿ, ಭೂಮಿ ಯೋಗ ಸಿಗುತ್ತದೆ. ಹಿರಿಯರ ಆಶೀರ್ವಾದ ನಿಮಗೆ ಸಿಗುತ್ತದೆ. ವೈಶಾಖ ಹುಣ್ಣಿಮೆ ಬುದ್ಧ ಪೂರ್ಣಿಮೆಯ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.